ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಲೈನ್ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಏನ್ ಗೊತ್ತಾ, ಎಲ್ಲ ಡ್ರೆಸ್ಸು ಎಲ್ರಿಗೂ ಸೂಟ್ ಆಗಲ್ಲ. ಅವ್ರಿಗೆ ಯಾವ ಸೂಟ್ ಆಗುತ್ತೆ ಆ ಡ್ರೆಸ್ನ ತಗೊಳ್ಬೇಕು ಅಂತ. ಯಾಕೆ ಈ ಲೈನ್ ಹೇಳ್ತಿದ್ದೀನಿ ಅಂದರೆ, ಸಿ ಮೈ ಡ್ರೆಸ್. ಈ ಡ್ರೆಸ್ ನನಗೆ ಸೂಟ್ ಆಗೋ ಅಷ್ಟು ಯಾರಿಗೂ ಸೂಟ್ ಆಗಲ್ಲ ಅಂತ ನನಗೆ ಅನಿಸ್ತು. ತುಂಬಾ ಪ್ರಿಟಿಯಾಗಿ ಕಾಣಿಸ್ತಿದೆ. ನಂಗೇನೋ ಗೊತ್ತಿಲ್ಲ, ಏನೋ ಒಂಥರ ಕಂಫರ್ಟಬಲ್, ಒಂಥರ ಏನೋ ಆರಾಮಾಗಿ ಏನೋ ಸ್ಮೂತ್ ಆಗಿ ಚೆನ್ನಾಗಿದೆ ಅನ್ನೋ ತರ ಫೀಲ್ ಕೊಡ್ತಿದೆ. ಅದಕ್ಕೋಸ್ಕರ ನಾನು ಈ ಲೈನ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕೂಡ ಸ್ವಲ್ಪ ಆರ್ಡರ್ಸ್ ಮಾಡಿದ್ದೀನಿ. ನೀವು ಅನ್ಕೊಬೋದು ಯಾಕೆ ಬರೀ ಮೀಶೋಲ್ಲೇ ಆರ್ಡರ್ ಮಾಡ್ತೀನಿ ನಾನು ಅಂತ. ಇಲ್ಲ, ಮೀಶೋಲ್ಲಿ ಆರ್ಡರ್ ಮಾಡ್ತೀನಿ, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ತೀನಿ, ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ, ಮಿಂತ್ರಲ್ಲೂ ಆರ್ಡರ್ ಮಾಡ್ತೀನಿ. ಬಟ್ ನಂಗೆ ಮೀಶೋಲ್ಲಿ ಅಫೋರ್ಡಬಲ್ ಆಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದು ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ಆರ್ಡರ್ ಮಾಡಿ, ಮಿಂತ್ರ ಕೂಡ ಆರ್ಡರ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಮಿಂತ್ರದಲ್ಲಿ ಒಂದು ಆರ್ಡರ್ ಮಾಡಿದ್ದು ಯಾಕೋ ಇಷ್ಟ ಆಗಿಲ್ಲ ಅಂತ ಆಗಲೇ ರಿಟರ್ನ್ ಹಾಕ್ಬಿಟ್ಟೆ. ರಿಟರ್ನ್ ಹಾಕೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಇಷ್ಟ ತನಕ ವೆಯ್ಟ್ ಮಾಡಿದೆ. ಬಟ್ ಆಗಲಿಲ್ಲ, ಸ್ವಲ್ಪ ಕೆಲಸಗಳಿರೋದ್ರಿಂದ ಲೇಟ್ ಆಗೋಯ್ತು. ಆ್ಯಂಡ್ ನಂದು ಇದು ಬೇರೆ ಕಳೆದೋಗ್ಬಿಟ್ಟಿತ್ತು. ಮನೆ ಫುಲ್ ಹುಡ್ಕೊಂಡು ಕೂತಿದ್ದೆ, ಕೊನೆಗೂ ಸಿಕ್ತು. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯಿತು. ಏನೇ ಹೌ ವಿಡಿಯೋ ಮಾಡೋದು ಬಂದಿದ್ದೀನಿ. ಆ್ಯಂಡ್ ಇವತ್ತು ಹೇಳೋದಕ್ಕಾಗಲ್ಲ, ಅಷ್ಟು ಪಾರ್ಸಲ್ ತರಿಸಿದ್ದೀನಿ ಅಂತಲೇ ಹೇಳ್ಬೋದು. ಒಂದೊಂದಾಗೆ ತೋರಿಸ್ತೀನಿ. ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ನನಗೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಇಷ್ಟೊಂದು ಚೆನ್ನಾಗಿರೋದೆಲ್ಲ ತೋರಿಸ್ತೀನಿ. ನೀವ್ಯಾಕೆ ನಾನು ಸಬ್ಸ್ಕ್ರೈಬ್ ಮಾಡಬಾರ್ದು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಸ್ಗೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ನಾನು ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಐ ಹೋಪ್ ಯು ಲೈಕ್ ಮೈ ವಿಡಿಯೋ. ಸೊ ಹೇಳ್ತಿದ್ದೀನಿ. ಆ್ಯಂಡ್ ಈ ಆರ್ಡರ್ ನನ್ನ ಫಸ್ಟ್ ಆರ್ಡರು, ಮೈ ಫಸ್ಟ್ ಪಾರ್ಸಲ್. ಇದು ವೈಟ್ ಜೀನ್ ತರಿಸಿದ್ದೆ. ನಮ್ಮ ಹತ್ರ ವೈಟ್ ಜೀನ್ ಇದೆ, ಪೆನ್ಸಿಲ್ ಫಿಟ್ ಇದೆ. ಅದಕ್ಕೋಸ್ಕರ ಯಾಕೆ ವೈಡ್ಲಿ ಟ್ರೈ ಮಾಡಬಾರ್ದು. ಆ್ಯಂಡ್ ಇವಾಗಿನ ಟ್ರೆಂಡ್ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಕೂಡ ಒಂಥರ ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ತರಿಸಿದ್ದೀನಿ. ಬಟ್ ನನಗೆ ನೀವು ಮೀಶೋದಲ್ಲಿ ತೊಗೊಳ್ಬೇಕಾದ್ರೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್, ನಿಮ್ಮ ಸೈಜ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆರ್ಡರ್ ಮಾಡ್ಕೊಳ್ಳಿ. ಬೇರೆ ವೆಬ್ಸೈಟ್ಗಳಲ್ಲಿ ನಿಮ್ಮ ಸೈಜ್ಗಿಂತ ಒಂದು ಸೈಜ್ ಕಮ್ಮಿ ಆರ್ಡರ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಸೈಜ್ ಬೇಕು ಅಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೋಬೇಕು. ಆರ್ಡರ್ ಮಾಡಿ ಅಭ್ಯಾಸಕ್ಕೆ ಹೇಳ್ತಿದ್ದೀನಿ. ಮೇ ಬಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಆ್ಯಂಡ್ ಇದು ನನ್ನ ಜೀನ್ಸ್, ವೈಟ್ ಜೀನ್ಸ್. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಂದ ತಕ್ಷಣನೇ ಹಾಕ್ಬಿಡೋಣ ಅಂದ್ಕೊಂಡೆ. ಆಮೇಲೆ ಸೈಜ್ ಇಶ್ಯೂ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತಾಕ್ಲಿಲ್ಲ. ಇಲ್ಲಿ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಟೈಟ್ ಆಗ್ತಿದೆ. ನಾನು 28 ತರಿಸಿದ್ದೀನಿ. ನಾನು ಆ್ಯಕ್ಚುಲಿ 30 ಬೇಕಿತ್ತು. ನಾನು ಎಲ್ಲಾದ್ರಲ್ಲೂ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ತರಿಸೋ ಥರ ಮಿಂತ್ರದಲ್ಲಿ ನಾನು 28 ತರಿಸಿದ್ರೆ ನಂಗೆ ಕರೆಕ್ಟಾಗಿ ಆಗುತ್ತೆ, 30 ತರಿಸಿದ್ರೆ ಲೂಸ್ ಆಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಷನ್ ಮೇಲೆ ನಾನು ತರಿಸ್ಬಿಟ್ಟೆ. ನೋಡಿದ್ರೆ ಇದು ನಂಗೆ 30 ಬೇಕಿತ್ತು, ಸೊ ಲೂಸ್ ಆಗ್ತಿದೆ. ಅದಕ್ಕೆ ರಿಟರ್ನ್ ಆಗ್ತಿದ್ದೀನಿ. ಆ್ಯಂಡ್ ತುಂಬ ಜಾಸ್ತಿ ಜನ ಪರ್ಚೇಸ್ ಮಾಡ್ತಿರೋದ್ರಿಂದ ಔಟ್ ಆಫ್ ಸ್ಟಾಕ್ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಇದು ನೋಡಿ ಎಷ್ಟು ಉದ್ದ ಇದೆ ಪ್ಯಾಂಟು. ವೈಡ್ ಲೆಗ್ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಕೂಡ ಇದೆ. ಸೊ ಯು ಕ್ಯಾನ್ ಆರಾಮ್ಸೆ ಪರ್ಚೇಸ್ ಇಟ್. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿಯಿಂದ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ಡಾರ್ಕ್ ಕಲರ್ಸ್ ಹಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಮಸ್ಟ್ ಬೈ ಇಟ್. ನಿಮ್ಮ ವಾರ್ಡ್ರೋಬಲ್ಲಿ ಒಂದು ವೈಟ್ ಜೀನ್ಸ್ ಇರಲೇಬೇಕು. ಟೈಟ್ ಆಗ್ತಿದೆ, ಅದಕ್ಕೋಸ್ಕರ ರಿಟರ್ನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೈ ಸೆಕೆಂಡ್ ಪಾರ್ಸಲ್, ಇದು ಯಾಕೋ ಶರ್ಟ್ ಮೇಲೆ ಒಬ್ಬೇಸ್ಟ್ ಆಗ್ಬಿಟ್ಟಿದ್ದೀನಿ. ಬರೀ ಶರ್ಟೇ ತರಿಸ್ತಾ ಇದ್ದೀನಿ. ಇದು ಕೂಡ ಯಾವುದ್ರಲ್ಲೂ ನೋಡಿದೆ, ತುಂಬ ಇಷ್ಟ ಆಯಿತು. ನೋಡೇ ಬಿಡೋಣ ಅಂದ್ಬಿಟ್ಟು ತರಿಸ್ದೆ ಈ ಶರ್ಟು. ಒಂಥರ ಪ್ಲೇಟ್ ಕಟ್ಟಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನನಗೆ. ಆ್ಯಂಡ್ ನಂಗೆ ಕೂಡ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡೋ ಥರ ಕಾಣಿಸ್ತಾ ಇದೆ. ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಕ್ವಾಲಿಟಿ, ಅಫ್ಕೋರ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹೌ ಕ್ಯಾನ್ ಐ ಸೇ ಚೆನ್ನಾಗಿಲ್ಲ ಅಂತ? ಇಷ್ಟು ಚೆನ್ನಾಗಿರೋದಕ್ಕೆ ನಾನು ಎಷ್ಟು ಆರ್ಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಹಾಕ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ನಾನು ಇದನ್ನು ಇಷ್ಟು ಲೇಟಾಗಿ ತೊಗೊಂಡೆ ಅನ್ನೋ ಥರ ಫೀಲ್ ಆಯಿತು. ಯಾವುದೇ ಕಲರ್ ಜೀನ್ಸ್ ಮೇಲೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಬ್ಲೂ ಮೇಲಾದರೂ ಹಾಕಿ, ಬ್ಲ್ಯಾಕ್ ಮೇಲಾದರೂ ಹಾಕಿ, ವೈಟ್ ಮೇಲೆ ಅಂತೂ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ವೈಟ್ ಮೇಲೆ ಅಂತೆಲ್ಲ ತರಿಸಿದೆ, ಬಟ್ ಮೈ ಬ್ಯಾಡ್ ಲಕ್, ವೈಟ್ ಜೀನ್ಸ್ನ ರಿಟರ್ನ್ ಆಗ್ತಾ ಇದ್ದೀನಿ. ರಿಟರ್ನ್ ಆಗ್ತಾ ಇಲ್ಲ, ಎಕ್ಸ್ಚೇಂಜ್ ಆಗ್ತಾ ಇದ್ದೀನಿ. ಸೈಜ್ ಇಶ್ಯೂಸ್ ಅಂತ. ಇದನ್ನು ಮಸ್ಟ್ ಬೈ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ದು ನೀವು ತಗೊಳ್ಳಿ, ನಾನು ಹೇಳ್ದೆ ಅಂತ ತಗೋಬೇಡಿ. ಬಟ್ ನನ್ನ ಲಿಂಕ್ ಇದೆ, ತಗೊಂಡ್ರೆ ನಿಮ್ಗೆ ಇದೇ ಥರದೇ ಕ್ವಾಲಿಟಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಲಿಂಕ್ ಹಾಕ್ತೀನಿ, ತಗೊಳ್ಳಿ ಅಷ್ಟೇ. ಥರ್ಡ್ ಪಾರ್ಸಲ್ ಇದು ಟಾಪ್ ಥರ ಆದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀವು
ಬ್ಲೌಸ್ ಥರ ಆದರೂ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಬ್ಲೌಸ್ ಇದು ಸ್ಕರ್ಟ್ ಮೇಲೆ ಟಾಪ್ ಥರ ಯೂಸ್ ಸ್ಟೈಲ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಬಂದ ತಕ್ಷಣ ನನ್ಗೆ ಹಾಗೆ ಅನಿಸ್ತು, ಒಂದು ವೈಟ್ ಕಲರ್ ಸ್ಕರ್ಟ್ ತರಿಸ್ಬೇಕು, ಇಲ್ಲಾಂದರೆ ಗೋಲ್ಡ್ ಕಲರ್ ಸ್ಕರ್ಟ್ ತರಿಸ್ಬೇಕು, ಅದ್ರ ಮೇಲೆ ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ ನನ್ನ ಮೈಂಡಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ನಾನು ಅದನ್ನ ಆರ್ಡರ್ ಮಾಡ್ತೀನಿ ನೆಕ್ಸ್ಟು. ಅದೆರಡನ್ನೂ ಸ್ಟೈಲ್ ಮಾಡಿಬಿಟ್ಟು ನಾನು ನಿಮ್ಗೆ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಇದು ನೋಡಿ ಈ ಥರ ಬರುತ್ತೆ ಟಾಪ್ ಎಲ್ಲ ಬ್ಲೌಸ್ ಇದೆ ಆ್ಯಕ್ಚುಲಿ. ಇದು ನೆಕ್ಕು, ಮೇಲ್ಗಡೆ ಬಟನ್ಸ್ ಕೊಟ್ಟಿದ್ದಾರೆ, ಬಟನ್ಸ್ನ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ಬ್ಯಾಕ್ ಸೈಡ್ ತುಂಬ ಡೀಪೇ, ಅದೇ ಒಂದು ರೇಂಜಿಗೆ ಡೀಪ್ ಇದೆ, ಇಲ್ಲ ಅಂತ ಏನು ಹೇಳಲ್ಲ. ಇಲ್ಲೂ ಉಪ್ಪು ಕೊಟ್ಟಿದ್ದಾರೆ. ಬ್ಲೌಸ್ ನಾರ್ಮಲ್ ಬ್ಲೌಸೇ, ಆ್ಯಂಡ್ ಕಪ್ಸ್ ಕೂಡ ಇದೆ. ಸೊ ನಾರ್ಮಲ್ ಆಗಿ ಆರಾಮಾಗಿ ಯೂಸ್ ಮಾಡ್ಬೋದು. ನಿಮಗೆ ಇನ್ನರ್ ಅದು ಇದು ಹಾಕಬೇಕು ಅನ್ನೋದೇನು ಬರಲ್ಲ, ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ಇದನ್ನ ನೀವು ಸ್ಕರ್ಟ್ ಮೇಲೆ ಪಕ್ಕಾ ಸ್ಟೈಲ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸ್ತು. ಆ್ಯಂಡ್ ಇದರಲ್ಲಿ ವೈಟ್ ಕಲರ್ ಇದೆ, ಅದನ್ನು ಬೇಕು ಅಂದರೆ ನಾನು ಲಿಂಕ್ ಅಟ್ಯಾಚ್ ಮಾಡ್ತೇನೆ. ನೆಕ್ಸ್ಟ್ ತರಿಸ್ತೀನಿ ವೈಟ್ನ, ಇಂದ ಬಂದಿಲ್ಲ ಅದು. ವೈಟೇ ಚೆನ್ನಾಗಿದೆ, ವೈಟ್ ಮೇಲೆ ನೋ ಕಾಂಪ್ರಮೈಸ್. ಚೆನ್ನಾಗಿಲ್ಲ ಅಂದರೆ ಹಂಗೆ ರಿಟರ್ನ್ ಹಾಕ್ಬಿಡ್ತೀನಿ, ಇಲ್ಲಿವರೆಗೂ ತೊಗೊಂಡೇ ಬರಲ್ಲ. ಮೈ ಫೋರ್ತ್ ಪಾರ್ಸಲ್. ಓಕೆ, ಡ್ರೆಸ್, ಬ್ಲ್ಯಾಕ್ ಡ್ರೆಸ್. ಏನೋ ಬ್ಲ್ಯಾಕ್ ಮೇಲೆ ಒಬೆಸ್ಟ್ ಆಗ್ಬಿಟ್ಟಿದ್ದೀನಿ, ಡ್ರೆಸ್ ಮೇಲೆ ಒಬೆಸ್ಟ್ ಆಗ್ಬಿಟ್ಟಿದ್ದೀನಿ, ಜೀನ್ಸ್ ಮೇಲೆ ಒಬೆಸ್ಟ್ ಆಗ್ಬಿಟ್ಟಿದ್ದೀನಿ, ಎಲ್ಲದ್ರ ಮೇಲೆ ಒಬೆಸ್ಟ್. ಗೋಲ್ಡ್ ಮೇಲೆ ಅಂತೂ ಹೇಳಂಗೆ ಇಲ್ಲ, ಆ ರೇಂಜ್ಗೆ. ವಾವ್, ನೋಡಿ ಇದು ಈ ಥರ ಬರುತ್ತೆ ಡ್ರೆಸ್ಸು. ಆ್ಯಂಡ್ ಇದು ಕಟ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಡಿಸೈನ್ನ ನಂಗೆ ತುಂಬ ಇಷ್ಟ ಆಯಿತು ಡಿಸೈನು. ಈ ಥರ ಕೊಟ್ಬಿಟ್ರೆ ಡ್ರೆಸ್ಸಲ್ಲಿ ಎಲ್ಲ ಹೇಳ್ಬಿಟ್ಟು ಮಾಡಿಸ್ತಾರೆ, ಪೀಸ್ ತಂದು ಕೊಟ್ಬಿಟ್ಟು ಹೊಲಿಸ್ತಾರೆ ಅನ್ನೋ ಥರ ಐತೆ. ಬಟ್ ಸೀರಿಯಸ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಯೂನಿಕ್ ಡಿಸೈನ್ ಕೊಟ್ಟಿರೋದು, ಇದೆಲ್ಲ ಕೈಲಿ ಹ್ಯಾಂಡ್ ವರ್ಕ್ ಮಾಡಿರೋದು. ಆ್ಯಂಡ್ ಇಲ್ಲಿ ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಲಾಂಗ್ ಕೂಡ ಇದೆ, ನೀಯಿಂದ ಕೆಳಗಡೆನೆ ಬರುತ್ತೆ, ಆರಾಮಾಗಿ ವೇರ್ ಮಾಡ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಡ್ರೆಸ್ ಮಾತ್ರ. ನಾನು ಎಲ್ಲ ಡ್ರೆಸ್ಸನ್ನು ವೇರ್ ಮಾಡಿಬಿಟ್ಟು ಪಕ್ಕದಲ್ಲಿ ಹಾಕಿರ್ತೀನಿ. ನಂಗೆ ವೇರ್ ಮಾಡೋದಕ್ಕೇನಾದ್ರು ಅನ್ಕಂಫರ್ಟಬಲ್ ಅನಿಸ್ತು, ಇಲ್ಲ ಅಂದರೆ ನನ್ನ ಸೈಜ್ ಇಷ್ಟ ಅದು ಇದು ಆಯಿತು ಅಂದರೆ ನಾನು ಫೋಟೋನ ಅಟ್ಯಾಚ್ ಮಾಡಿರ್ತೀವಿ, ನೀವು ಅದನ್ನ ನೋಡ್ಬಿಟ್ಟು ಆರಾಮಾಗಿ ತೊಗೊಳ್ಬೋದು. ಆಲ್ಮೋಸ್ಟ್ ಒಬ್ರ ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾದಾಗ ನಮ್ಗೆ ಪರ್ಚೇಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಕೂಡ ಅದೇ ಥರನೇ ಪರ್ಚೇಸ್ ಮಾಡೋದು, ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಬಿಟ್ಟು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು. ನೋಡಿ ಇದು ಸಾಕಾಗಿದೆಲ್ಲ ನೋಡಿ ಎಲಾಸ್ಟಿಕ್ ಇದೆ, ಆರಾಮಾಗಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಕೆಳಗಡೆ ಕೂಡ ಈ ಥರ ಕೊಟ್ಟಿದ್ದಾರೆ, ಇದು ಡ್ರೆಸ್ಸಿಗೆ ಲುಕ್ ಕೊಡುತ್ತೆ ಆ್ಯಕ್ಚುಲಿ. ಇಲ್ಲೂ ಇದೆ, ಸಾರಿ ಇಲ್ಲೂ ಇದೆ ಆ್ಯಂಡ್ ಕೆಳಗಡೆನೂ ಇದೆ. ಆ್ಯಂಡ್ ಲಾಂಗ್ ಇದೆ, ತುಂಬ ಲಾಂಗ್ ಇದೆ, ಇಲ್ಲಿವರೆಗೂ ಇದೆ ನೋಡಿ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವು, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಬರ್ಡೇಗೆ ಅದಕ್ಕೆ ಇದಕ್ಕೆ ಎಲ್ಲಾದರೂ ಟ್ರಿಪ್ಗೆ ಹೋಗ್ತಿದ್ರೆ, ಔಟಿಂಗ್ ಹೋಗ್ತಾ ಇದ್ರೆ ಮಸ್ಟ್ ಚೆನ್ನಾಗಿ ಕಾಣಿಸುತ್ತೆ, ಟ್ರೈ ಮಾಡ್ಬೋದು. ಯಾವ್ದ್ಯಾವುದೋ ಟ್ರೈ ಮಾಡೋದಕ್ಕಿಂತ ಇದು ಟ್ರೈ ಮಾಡ್ಬೋದು ಆರಾಮಾಗಿ. ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಇರೋ ಪೇರೆಂಟ್ಸ್ಗಳು ಅದು ಹಾಕೋಬೇಡ ಇದು ಹಾಕೋಬೇಡ ಅನ್ನೋವಾಗ ಫುಲ್ಲೇ ಹಾಕ್ಕೊಳ್ಳಿ. ಸ್ಟೈಲ್ ಮಾಡಬೇಕು ಅಂದಾಗ ಆಫೇ ಹಾಕೋಬೇಕು ಅಂತ ಏನಿಲ್ಲ, ಫುಲ್ ಹಾಕೊಂಡು ಕೂಡ ಸ್ಟೈಲ್ ಮಾಡ್ಬೋದು. ಆಫ್ ಹಾಕೊಂಡು ಮೈ ಕಾಣೋ ಥರ ಬಟ್ಟೆ ಹಾಕೊಂಡು ಸ್ಟೈಲ್ ಮಾಡಬೇಕು ಅಂತ ಯಾರು ಹೇಳಿದ್ದು? ಸ್ಟೈಲ್ ಮಾಡಬೇಕು ಅಂದರೆ ಹೆಂಗೆ ಬೇಕಿರೋ ಸ್ಟೈಲ್ ಮಾಡೋದು, ಒಳ್ಳೆ ಟೀ ಶರ್ಟ್ ಹಾಕೊಂಡು ಸ್ಟೈಲ್ ಮಾಡ್ಬೋದು, ಹೆಂಗೆ ಬೇಕಿರೋ ಸ್ಟೈಲ್ ಮಾಡ್ಬೋದು. ನಮಗೆ ಗೊತ್ತಿರಬೇಕಷ್ಟೇ ಹೇಗೆ ಸ್ಟೈಲ್ ಮಾಡೋದು ಏನು ಕತೆ ಅಂತ, ಅದು ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ನಾನು ನೆಕ್ಸ್ಟ್ ಪರ್ಸು, ಇದು ಆ್ಯಕ್ಚುಲಿ ಟಾಪ್ ಇದೆ, ಒಂದು ಜೀನ್ಸ್ ತರಿಸಿದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಟಾಪ್ ತರಿಸ್ಕೊಳ್ಳೋದು. ಟಡಾನ್ 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 ಟಡ ನೋಡಿ ನೋಡಿ ಸಗದ ಇಲ್ಲ, ಇದೆಲ್ಲ ಫುಲ್ಲು ಏನದು ಸಮಥಿಂಗ್ ಏನು ಹೇಳ್ತಾರೆ ಆ ಥರ ಬಂದಿದೆ, ನೆಟ್ ಥರ ಬಂದಿದೆ. ಫುಲ್ ಇದೆ, ಆರಾಮಾಗಿ ವೇರ್ ಮಾಡ್ಬೋದು. ನೀವು ತುಂಬ ಚೆನ್ನಾಗೂ ಕಾಣಿಸ್ಬೇಕು ಆ್ಯಂಡ್ ಡ್ರೆಸ್ ಕೂಡ ಕಂಫರ್ಟಬಲ್ ಇರಬೇಕು ಅಂದರೆ ನೀವು ಈ ಥರ ಡ್ರೆಸ್ಗಳನ್ನ ಆರಾಮಾಗಿ ವೇರ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ನಾನು ಎಷ್ಟೇ ತರಿಸಿದ್ದೀನಿ, ನಮ್ಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಅಂತ. ಸೈಜ್ ಮೇಲೆ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಇಲ್ಲ, ಎಲ್ಲ ಕೂಡ ತುಂಬ ಚೆನ್ನಾಗಿರೋದೇ ತರಿಸ್ತೀನಿ. ಬಿಕಾಸ್ ನನಗೆ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಅಥವಾ ನನಗೆಲ್ಲ ಕ್ವಾಲಿಟಿ ಇಶ್ಯೂ ಆದರೆ ನಾನು ಇಟ್ಕೊಳ್ಳೋಕೆ ಹೋಗಲ್ಲ. ಒಂದೇ ಸಲ ಹಾಕೋದಂದ್ರೂ ಚೆನ್ನಾಗಿರ್ಬೇಕು ಅಂತ ಅಷ್ಟೇ, ಜಾಸ್ತಿ ದುಡ್ಡು ಕೊಡ್ತೀವಿ ಅನ್ನೋದಂತ ಅಲ್ಲ, ಡ್ರೆಸ್ ಚೆನ್ನಾಗಿರ್ಬೇಕು ಅಂತ ಅಷ್ಟೇ. ನೋಡಿ ಫೈನಲಿ ನಾನು ಮಿಂತ್ರಾಯಿಂದ ತರಿಸಲ್ವಾ ಫ್ಲಿಪ್ಕಾರ್ಟಿಂದ ತರಿಸಲ್ವಾ ಅನ್ನೋ ಕ್ವಶನಿಗೆಲ್ಲ ಇಲ್ಲಿದೆ ಆನ್ಸರ್. ಇದು ಮಿಂತ್ರಾಯಿಂದ ತರಿಸಿದ್ದು. ಮಿಂತ್ರಾಯಿಂದ ಇನ್ನೊಂದು ತರಿಸಿದ್ದು ನಾನು ಆಲ್ರೆಡಿ ರಿಟರ್ನ್ ಹಾಕ್ತಿದ್ದೀನಿ. ನನ್ನ ಹತ್ರ ಫೋಟೋ ಇದ್ದರೆ ನಾನು ಅಟ್ಯಾಚ್ ಮಾಡ್ತೀನಿ, ಫೋಟೋ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಆ ಜೀನ್ಸ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದು. ಆ್ಯಂಡ್ ಇದು ನನಗೊಬ್ರು ತಗೊಂಡ ಅಂತ ಹೇಳಿ ತರಿಸಿದ್ದು.
ನನ್ಗೆ ಯಾವುದೇ ಡ್ರೆಸ್ ಕಾಣಿಸಿದ್ರು ನನಗೆ ಅವ್ರು ಕಳಿಸಿದಾಗ ನಾನು ಅದನ್ನ ಬೈ ಮಾಡಿಬಿಟ್ಟು ನಾನು ಚೆನ್ನಾಗಿದೆ ಅಲ್ವಾ ಅಂತ ಅವ್ರಿಗೆ ರಿವ್ಯೂ ಕೊಡ್ತೀನಿ. ಅದೇ ಥರನೇ ಈ ಟಾಪ್ನ ಅವ್ರು ನೋಡ್ಬಿಟ್ಟು ಕಳಿಸಿದ್ದು. ನನಗೆ ಅದೇ ಸ್ವಲ್ಪ ಡಾರ್ಕ್ ಕಲರ್ ಇದ್ದಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗೆ ಫೀಲ್ ಆಯಿತು. ಲೈಟ್ ಕಲರ್ ಇರೋದ್ರಿಂದ ಅಷ್ಟು ಏನು ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಇದು ಕೆಳಗಡೆ ಕಟ್ಕೊಟ್ಟಿದ್ರೆ ತುಂಬ ಕಂಫರ್ಟಬಲ್ ಅನ್ನಿಸ್ತು. ಆ್ಯಂಡ್ ಇದು ಸ್ಲೀವ್ಲೆಸ್ ಕೂಡ ಚೆನ್ನಾಗಿದೆ. ಟಾಪ್ ಅಂತೂ ತುಂಬ ಕಂಫರ್ಟಬಲ್ ಚೆನ್ನಾಗಿದೆ. ಬಟ್ ಅದೇ ಸ್ವಲ್ಪ ಡಾರ್ಕ್ ಕಲರ್ ಇದ್ದಿದ್ರೆ ನನಗೆ ಡಾರ್ಕ್ ಕಲರ್ಸ್ ಅಂದರೆ ಇಷ್ಟ ಸ್ಪೆಷಲಿ. ಸೊ ನನಗೆ ಇಷ್ಟ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತು. ಕ್ವಾಲಿಟಿ ನೋಡಿ ಸಗದಾಗಿದೆ. ಸ್ವಲ್ಪ ಡಾರ್ಕ್ ಕಲರ್ ಕೊಟ್ಟರು, ಇದ್ರೊಳಗಡೆ ಯಾವುದಾದ್ರೂ ಒಂದು ಆಪ್ಷನ್ ಹಾಕರು ನಂಗೆ ಡಾರ್ಕ್ ಕಲರ್ ಬೇಕು. ಡಾರ್ಕ್ ಕಲರ್ ಇದ್ದರೆ ಎಲ್ಲಾದರೂ ಹೋದಾಗ ನನಗೆ ಯಾವುದೋ ಒಂದಕ್ಕೆ ವೆಕೇಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಡ್ರೆಸ್ನ ಕಲೆಕ್ಟ್ ಮಾಡ್ತಿದ್ದೆ. ಅದಕ್ಕೋಸ್ಕರ ನನಗೆ ಡಾರ್ಕ್ ಕಲರೇ ಬೇಕಿದು. ಡಾರ್ಕ್ ಕಲರ್ ಬೇಕು. ಅದಕ್ಕೋಸ್ಕರ ಡಾರ್ಕ್ ಕಲರ್ನ ರೀಸ್ಟಾಕ್ ಮಾಡ್ತೀನಿ. ನಾನು ಪಕ್ಕ ಪರ್ಚೇಸ್ ಮಾಡ್ತೀನಿ. ಮಿಂತ್ರಾಗೆ ಹೇಳ್ತಾ ಇರೋದು. ಕ್ವಾಲಿಟಿ ಸೈಜ್ ಕೂಡ ಎಸ್ಸೇ ತೊಗೊಂಡಿದ್ದೀನಿ. ನಂಗೆ ಪರ್ಫೆಕ್ಟ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಕಲರ್ದು ಇಶ್ಯೂ ಆಯಿತು. ನಂಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕಿತ್ತು ಅಂತ ಅನಿಸ್ತಿದೆ. ಬಟ್ ಸ್ಟಿಲ್ ನೋಡೋಣ, ಅಷ್ಟೇನಾದರೂ ಬೇಡ, ಇದೆ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ ಅಂದರೆ ಇದನ್ನ ಇಟ್ಕೊತೀನಿ. ಇಲ್ಲ ಅಂದರೆ ರಿಟರ್ನ್ ಮಾಡ್ತೀನಿ ಅಷ್ಟೇ. ನೋಡೋಣ, ರಿಟರ್ನ್ ಮಾಡಬೇಕಾ ಇಟ್ಕೊಳ್ಬೇಕಾ ಅಂತ ಒಂದ್ಸಲ ಹೇಳಿ ಆಯಿತಾ.